Praise the Lord. Greetings to you all in the name of our Lord and Savior Jesus Christ. Today's Bible verse, the book of Joel chapter 2 verse 25. I will give you back what you lost in the years when swarms of locusts ate your crops. It was I who sent this army against you. ಯೋವೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 25ನೇ ವಚನ. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಹೌದು, ನಮ್ಮ ದೇವರು ಇವತ್ತು ನಮಗೆ ವಾಗ್ದಾನವಾಗಿ ಕೊಡುತ್ತಿರುವ ವಾಕ್ಯ ಕಟ್ಟಿಕೊಡುವೆನು ಎಂಬುದಾಗಿ, ಹಿಂದಕ್ಕೆ ಕೊಡುವೆನು ಎಂಬುದಾಗಿ ದೇವರು ಇವತ್ತು ನಮಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ನಮ್ಮ ಜೀವಿತದಲ್ಲಿ ನಾವು ನಮಗೆ ಬರಬೇಕಾದ ಆಶೀರ್ವಾದಗಳನ್ನು ಅನೇಕ ವಿಧಗಳಲ್ಲಿ ನಾವು ಕಳೆದುಕೊಂಡಿರಬಹುದು, ಅನೇಕ ವಿಧವಾದ ದುಃಖವನ್ನು ನಾವು ಅನುಭವಿಸಿರಬಹುದು, ಅನೇಕ ಕಷ್ಟಗಳನ್ನು ನಾವು ಅನುಭವಿಸಿರಬಹುದು. ಆದರೆ ದೇವರು ಇವತ್ತು ನಮಗೆ ಕೊಡ್ತಾ ಇರುವ ವಾಕ್ಯ ಕಟ್ಟಿಕೊಡುವೆನು, ಹಿಂದಕ್ಕೆ ಕೊಡುವೆನು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಏನೆಲ್ಲ ನೀವು ಕಳೆದುಕೊಂಡಿದ್ದೀರೋ, ಏನೆಲ್ಲ ಲಾಸನ್ನು ನೀವು ಅನುಭವಿಸಿದ್ದೀರೋ ಅದೆಲ್ಲವನ್ನು ನಿಮಗೆ ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ. ನೀವು ಅನುಭವಿಸಿದ ದುಃಖಕ್ಕೆ ಬದಲಾಗಿ ದೇವರು ಆನಂದವನ್ನು ಕೊಡುತ್ತೇನೆ ಎಂಬುದಾಗಿ ಇವತ್ತು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ನಿಮ್ಮಲ್ಲಿ ಅನೇಕರು ಈ ರೀತಿ ಹೇಳಿಕೊಳ್ಳುತ್ತಾ ಇರಬಹುದು, ನಾನು ಸಂಪಾದನೆ ಮಾಡಿದ್ದೆಲ್ಲವೂ ಬಡ್ಡಿಗೆ ಕೊಡ್ತಾ ಇದ್ದೇನೆ, ಸಾಲಗಾರರ ಹಿಂಸೆಯನ್ನು ನನಗೆ ಸಹಿಸಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾ ಇರಬಹುದು. ಇನ್ನು ಅನೇಕರು ನನಗೆ ವ್ಯಾಧಿಯುಂಟಾಗಿ ನಾನು ಸಂಪಾದಿಸಿದ ಹಣವೆಲ್ಲ ನಾನು ಆಸ್ಪತ್ರೆಗೆ ಖರ್ಚು ಮಾಡಿಕೊಳ್ಳುತ್ತಾ ಇದ್ದೇನೆ ಎಂಬುದಾಗಿ ನೀವು ತಿಳಿದುಕೊಳ್ಳುತ್ತಾ ಇರಬಹುದು. ಇನ್ನು ಅನೇಕರು ನಾನು ಸಂಪಾದಿಸಿದ್ದೆಲ್ಲವೂ ವ್ಯರ್ಥವಾಗಿ ಕಳೆದು ಹೋಗುತ್ತಾ ಇದೆ, ಎಲ್ಲಿ ಸಂಪಾದನೆ ಮಾಡ್ತಾ ಇದೆಯೋ, ಹೇಗೆ ಹೋಗುತ್ತಾ ಇದೆಯೋ ಎಂಬುದಾಗಿ ನೀವು ಚಿಂತಿತರಾಗಿರಬಹುದು. ಆದರೆ ದೇವರು ಇವತ್ತು ನಿನಗೆಂದೇ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ, ಆ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು ಎಂಬುದಾಗಿ. ಹೌದು, ನೀವು ಅನುಭವಿಸಿದ ಕಷ್ಟಕ್ಕೆ ಕಟ್ಟಿಕೊಡುತ್ತೇನೆ, ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಹಾಗೆಯೇ ಅರಸನಾದ ದಾವೀದನು, ಕೀರ್ತನೆಗಾರನಾದ ದಾವೀದನು ಕೂಡ ಒಂದು ಸಾರಿ ಬಹಳವಾಗಿ ನೊಂದು ಹೋಗಿದ್ದನು. ಆದ್ದರಿಂದಲೇ ಕೀರ್ತನೆ 90:15 ದೇವರಿಗೆ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ, ನಾನು ಕೇಡನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನನಗೆ ಸಂತೋಷಪಡಿಸು, ನೀನು ನನ್ನನ್ನು ಕುಗ್ಗಿಸಿದ ದಿನಗಳಿಗೆ ತಕ್ಕಂತೆ ನನಗೆ ಸಂತೋಷಪಡಿಸು ಎಂಬುದಾಗಿ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ನನ್ನ ಪ್ರಿಯ ದೇವಜನರೇ, ನೀವು ಕೂಡ ಇಂದು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾರೆ. ಇದೇ ದಾವೀದನಿಗೆ ಅವನು ಚಿಕ್ಲಗೂರಿನಲ್ಲಿರುವಾಗ ಒಂದು ಸಾರಿ ಇನ್ನೊಬ್ಬ ಅರಸನ ಜೊತೆಗೆ ಅವನು ಯುದ್ಧಕ್ಕೆ ಹೋಗುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಇವನ ಊರಲ್ಲಿದ್ದ ಇವರ ಹೆಂಡತಿ ಮಕ್ಕಳೆಲ್ಲರನ್ನ, ಇವರಿಗಿರುವುದೆಲ್ಲವನ್ನ ಆ ವೈರಿಯು ಬಂದು ದೋಚಿಕೊಂಡು ಹೋಗಿದ್ದನು. ದಾವೀದನು ಹಿಂತಿರುಗಿ ಬಂದು ನೋಡುತ್ತಾನೆ, ಎಲ್ಲರನ್ನೂ ಸೂರೆ ಮಾಡಿಕೊಂಡು ಹೋಗಿದ್ದನು. ಆಗ ಅವನು ತನ್ನಿಂದ ಆಗುವಷ್ಟು ಕಾಲ ಅಳುತ್ತಾನೆ, ಗೋಳಾಡುತ್ತಾನೆ. ನಂತರ ದೇವರಲ್ಲಿ ಅವನು ಬಲಪಡಿಸಿಕೊಳ್ಳುತ್ತಾನೆ, ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ ಮತ್ತು ದೇವರಿಂದ ಉತ್ತರವನ್ನು ಪಡೆದುಕೊಳ್ಳುತ್ತಾನೆ. ಆಗ ಅವನು ಅವರನ್ನು ಹಿಂದಟ್ಟಿದಾಗ ಆ ವೈರಿಗಳು ದೋಚಿಕೊಂಡು ಹೋಗಿದ್ದೆಲ್ಲವನ್ನು ಅವನು ಹಿಂತಿರುಗಿ ಪಡೆದುಕೊಳ್ಳುತ್ತಾನೆ. ಪ್ರಿಯರೇ, ನೀವು ಕೂಡ ದಾವೀದನಂತೆ ಇದೇ ರೀತಿ ಮಾಡ್ರಿ. ನಿಮ್ಮ ಜೀವಿತದಲ್ಲಿ ನೀವು ಸೋಲನ್ನು ಅನುಭವಿಸ್ತಾ ಇರುವುದಾದರೆ, ನಿಮಗಿರುವುದನ್ನು ನೀವು ಕಳೆದುಕೊಂಡಿರುವುದಾದರೆ, ನಿಮ್ಮ ಸಂಪಾದನೆಯನ್ನ, ನಿಮ್ಮ ಆದಾಯವನ್ನ ನೀವು ವ್ಯರ್ಥವಾಗಿ ಖರ್ಚು ಆಗುತ್ತಾ ಇರುವುದಾದರೆ, ಇಂದೇ ನೀವು ಕರ್ತನ ಬಳಿಗೆ ಬನ್ನಿರಿ. ನಿಮ್ಮಿಂದ ಆಗುವಷ್ಟು ಕಾಲ ಕಣ್ಣೀರಿನಿಂದ ದೇವರಿಗೆ ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವಾಗಿಯೂ ನಿಮಗೆ ಉತ್ತರ ದಯಪಾಲಿಸುತ್ತಾರೆ. ದೇವರಿಂದ ಉತ್ತರ ಬರುವವರೆಗೂ ಆತನ ಪಾದದಲ್ಲಿ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ದೇವರು ಇವತ್ತೇ ನಿಮಗೆ ಉತ್ತರವನ್ನು ದಯಪಾಲಿಸುತ್ತಾರೆ. ಕೀರ್ತನೆ 28 ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡುತ್ತದೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವೆ ಎಂಬುದಾಗಿ. ಹೌದು, ನೀನು ಕಷ್ಟಪಟ್ಟು ದುಡಿದದ್ದು ನಿನ್ನ ಆದಾಯ, ನಿನ್ನ ವರಮಾನ ಇನ್ನೊಬ್ಬರು ಅನುಭವಿಸುವುದಿಲ್ಲ. ನೀನು ದುಡಿದದ್ದು ನೀನೇ ಅನುಭವಿಸುವಿ. ಆ ರೀತಿ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ನನ್ನ ಪ್ರಿಯ ದೇವಜನರೇ, ದಾವೀದನ ದೇವರೇ ನಿನ್ನ ದೇವರು ಕೂಡ ಆಗಿದ್ದಾರೆ. ಅಂದು ದಾವೀದನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ ದೇವರು ಇಂದು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಇಂದೇ ದೇವರ ಬಳಿಗೆ ಬನ್ನಿರಿ, ಪ್ರಾರ್ಥನೆ ಮಾಡಿರಿ. ನೀನು ಕಳೆದುಕೊಂಡದೆಲ್ಲವನ್ನ ದೇವರು ನಿನಗೆ
ಕಟ್ಟಿಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನೀವು ಕಳೆದುಕೊಂಡದ್ದನ್ನು ಹಿಂದಕ್ಕೆ ಕೊಡುತ್ತೇನೆ ಎನ್ನುವ ವಾಕ್ಯ ಇವತ್ತು ಕೊಟ್ಟಿದ್ದೀರಿ ಸ್ವಾಮಿ. ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನಪ್ಪ. ಈ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರ ಆದಾಯವನ್ನು ಹೆಚ್ಚಿಸು, ಇವರ ವರಮಾನವನ್ನು ಹೆಚ್ಚಿಸು ಸ್ವಾಮಿ. ಇವರು ಸಂಪಾದಿಸಿದ್ದೆಲ್ಲವನ್ನ ಇವರೇ ಅನುಭವಿಸುವಂತೆ ಅದ್ಭುತ ಕಾರ್ಯ ಇವತ್ತು ಅವರ ಜೀವಿತದಲ್ಲಿ ಮಾಡು ಸ್ವಾಮಿ. ಇವರು ಸಂಪಾದಿಸಿದ್ದು ವ್ಯರ್ಥವಾಗಿ ಖರ್ಚಾಗುವುದು ಬೇಡ ಕರ್ತನೆ. ಆಸ್ಪತ್ರೆಗೆ ಖರ್ಚಾಗುವುದು ಬೇಡ ಸ್ವಾಮಿ. ನೀನು ಆಶೀರ್ವಾದ ಮಾಡು. ಇವರ ಆದಾಯವನ್ನ ನೀವು ಆಶೀರ್ವಾದ ಮಾಡ್ರಿ. ಈ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.